$9 ಬಿಲಿಯನ್ ಇದು ಸೌತ್ ಕೊರಿಯಾದ ಪಾಸ್ಕೋ ಮತ್ತೆ JSW ಸ್ಟೀಲ್ ನ ಜಾಯಿಂಟ್ ವೆಂಚರ್ ಏನಿದೆ ಅದರ ಒಂದು ಸ್ಟೀಲ್ ಪ್ಲಾಂಟ್ ನ ವ್ಯಾಲ್ಯೂ ಅಂತ ಹೇಳ್ಬೋದು. ಇದು ಪಾಸ್ಕೋದ ಒಂದು ಇಂಡಿಯನ್ ಸ್ಟೀಲ್ ಮಾರ್ಕೆಟ್ಗೆ ಎಂಟರ್ ಆಗೋ ಥರ್ಡ್ ಅಟೆಂಪ್ಟ್ ಆಗಿದೆ. ಈ ಬಾರಿ ನಾವು ನೋಡಿದಾಗ ಕಂಪನಿ ಜಾಯಿಂಟ್ ವೆಂಚರ್ ನ ರೂಟ್ ಅನ್ನ ಚೂಸ್ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ಲಿ ಏನಾಗ್ತದೆ ಗೊತ್ತಾ, JSW ಸ್ಟೀಲ್ ಇದರ ಒಂದು ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ನಲ್ಲಿ ಮಿಕ್ಸ್ಡ್ ರಿಸಲ್ಟ್ಸ್ ಅನ್ನು ಕೂಡ ಪೋಸ್ಟ್ ಮಾಡಿದೆ. ಆದ್ರೂ ಪಾಸ್ಕೋ JSW ಸ್ಟೀಲ್ ನ ಜೊತೆ ಜಾಯಿಂಟ್ ವೆಂಚರ್ ಫಾರ್ಮ್ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಕೂಡ ತೋರಿಸ್ತಿದೆ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು JSW ಸ್ಟೀಲ್ ನ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನ ನೋಡ್ತೀವಿ. ಇದಾದ್ಮೇಲೆ ಪಾಸ್ಕೋದ ಒಂದು ಇಂಡಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಎಂಟರ್ ಆಗೋ ಒಂದು ಪಾಸ್ಟ್ ಅಟೆಂಪ್ಟ್ಸ್ ಅಂದ್ರೆ ಹಿಂದಿನ ಅಟೆಂಪ್ಟ್ಸ್ ಯಾವ್ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನಾವು ಪಾಸ್ಕೋದ ಒಂದು ಇಂಡಿಯನ್ ಸ್ಟೀಲ್ ಇಂಡಸ್ಟ್ರಿಗೆ ಕರೆಂಟ್ ಎಂಟ್ರಿನ ತಗೊಂಡಾಗ ಅದರ ಡೀಟೇಲ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇನ್ನು ವಿಡಿಯೋದ ಕೊನೆಯಲ್ಲಿ ನಾವು ಈ ಡೀಲ್ ನ ಫ್ಯೂಚರ್ ಇಂಪ್ಲಿಕೇಶನ್ಸ್ ಯಾವ ರೀತಿ ಇರುತ್ತೆ, ಚಾಲೆಂಜಸ್ ಯಾವ ರೀತಿ ಇರುತ್ತೆ, ಮತ್ತೆ ಇಂಡಸ್ಟ್ರಿಯಲ್ ಓವರ್ವ್ಯೂ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ನಾನು ನಿಮ್ಮ ನಿರೂಪಕಿ ಚಂದನಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡೋಣ. ಮೊದಲಿಗೆ JSW ಸ್ಟೀಲ್ ನ ಫೈನಾನ್ಷಿಯಲ್ ಇಯರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ. ನೋಡಿ, ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ ನಾವು ನೋಡಿದಾಗ JSW ಸ್ಟೀಲ್ ನ ಒಂದು ಕನ್ಸಾಲಿಡೇಟೆಡ್ ರೆವಿನ್ಯೂ ಇಯರ್ ಆನ್ ಇಯರ್ 0.48% ಹೆಚ್ಚಾಗಿ 43,147 crores ರೂಪೀಸ್ಗೆ ತಲುಪಿದೆ. ಅಂದ್ರೆ ಕಂಪನಿಯ ಒಂದು ರೆವಿನ್ಯೂ ನೀವು ನೋಡಿದಾಗ ಇದ್ರ ಗ್ರೋತ್ ನೆಗ್ಲಿಜಿಬಲ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಆದ್ರೆ ಕಂಪನಿಯ ಒಂದು ಪ್ರಾಫಿಟಬಿಲಿಟಿ ಇನ್ನೊಂದ್ ಕಡೆ ತುಂಬಾ ಸ್ಟ್ರಾಂಗ್ ಆಗಿದೆ. JSW ಸ್ಟೀಲ್ ನ ಒಂದು ಎಬಿಟಾ ನೀವು ನೋಡಿದಾಗ ಇಯರ್ ಆನ್ ಇಯರ್ 37.5% ಹೆಚ್ಚಾಗಿ ಫೈನಾನ್ಷಿಯಲ್ ಇಯರ್ 26ರ ಕ್ವಾರ್ಟರ್ 1 ನಲ್ಲಿ ಏನಾಗಿದೆ 7,576 crores ರೂಪೀಸ್ಗೆ ತಲುಪಿದೆ. ಹೀಗೇನೆ ಕಂಪನಿಯ ಒಂದು ಎಬಿಟಾ ಮಾರ್ಜಿನ್ ನೀವು ನೋಡಿದ್ರಿ ಅಂದ್ರೂ ಕೂಡ 17.6% ಇತ್ತು. ಈ ಮೆಟ್ರಿಕ್ಸ್ ನ ಬೇಸಿಸ್ ನಲ್ಲಿ ನಾವು ನೋಡಿದಾಗ ಕಂಪನಿಯ ಪರ್ಫಾರ್ಮೆನ್ಸ್ ಒಂದ್ ಕಡೆ ಚೆನ್ನಾಗೇನೋ ಕಾಣ್ತಿದೆ, ಆದ್ರೆ ಇನ್ನೊಂದು ಕಡೆ ನಾವು ಫೈನಾನ್ಸಸ್ ಅನ್ನ ನೋಡಿದಾಗ ಸಿಚುವೇಶನ್ ತುಂಬಾನೇ ಬೇರೆ ಇದೆ. ಕಂಪನಿಯ CEO ಜಯಂತ್ ಆಚಾರ್ಯ ಕೂಡ ಈ ಒಂದು ಚಾಲೆಂಜಸ್ ಬಗ್ಗೆ ತುಂಬಾ ಹಾನೆಸ್ಟ್ ಆಗಿ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನೋಡೋದಾದ್ರೆ ಕಂಪನಿಯ ಈ ಒಂದು ಕಡಿಮೆ ರೇಟ್ ನ ಇಂಪೋರ್ಟ್ಸ್ ಮತ್ತೆ ಗ್ಲೋಬಲ್ ಟ್ಯಾರಿಫ್ಸ್ ಏನಿದೆ ಇದರ ಒಂದು ಅನ್ಸರ್ಟನಿಟೀಸ್ ಕಾರಣದಿಂದಾನೇ ಶಾರ್ಟ್ ಟರ್ಮ್ ನಲ್ಲಿ ಕೆಲವು ಚಾಲೆಂಜಸ್ ಗಳನ್ನ ಇವರು ಫೇಸ್ ಮಾಡಬೇಕಾಗಿತ್ತು ಅಂತ. ಆದ್ರೆ ಕಂಪನಿಯ ಡೊಮೆಸ್ಟಿಕ್ ಸ್ಟೀಲ್ ಡಿಮ್ಯಾಂಡ್ ಕೂಡ ಒಂದ್ ಕಡೆ ಚೆನ್ನಾಗೇ ಇತ್ತು. ಫೈನಾನ್ಷಿಯಲ್ ಇಯರ್ 26ರ ಫಸ್ಟ್ ಕ್ವಾರ್ಟರ್ ಅಲ್ಲಿ ನೀವು ನೋಡೋದಾದ್ರೆ ಕಂಪನಿಗೆ ಏನಾಯ್ತು, ಮೇಂಟೆನೆನ್ಸ್ ಗೋಸ್ಕರ ತನ್ನ ಕೆಲವು ಫೆಸಿಲಿಟೀಸ್ ಗಳನ್ನು ಕೂಡ ಶಟ್ ಡೌನ್ ಮಾಡಲೇಬೇಕಾಯಿತು. ಈ ಶಟ್ ಡೌನ್ ಕಾರಣದಿಂದಾನೇ ಕಂಪನಿಗೆ ಸುಮಾರು 200 crores ರೂಪೀಸ್ ನ ಕಾಸ್ಟ್ ಬೇರ್ ಮಾಡಬೇಕಾಯ್ತು ನೋಡಿ. ಇನ್ನು ಕಂಪನಿಯ ಕೆಪಾಸಿಟಿ ನೀವು ನೋಡಿದಾಗ ಯುಟಿಲೈಸೇಷನ್ ಕೂಡ 87% ವರೆಗೆ ಕುಸಿದೋಗಿದೆ. ಇನ್ನು ಈ ಒಂದು ಕಂಪನಿ 343 crores ರೂಪೀಸ್ ನ ಮಾರ್ಕ್ ಟು ಮಾರ್ಕೆಟ್ ಅಂದ್ರೆ ಫಾರೆಕ್ಸ್ ಲಾಸಸ್ ನೊಂದಿಗೆ ಡೀಲ್ ಮಾಡಬೇಕಾಯ್ತು. ಈ ಚಾಲೆಂಜಸ್ ನ ಬಿಟ್ಟುನು ಕೂಡ ಕಂಪನಿ ಕೆಲವು ಸೆಗ್ಮೆಂಟ್ಸ್ ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅದು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸಿದೆ. ಹಾಗೆ ಈ ಒಂದು ಕಂಪನಿಯ ಆಟೋ ಸೆಗ್ಮೆಂಟ್ ನ ಸೇಲ್ಸ್ ಇಯರ್ ಆನ್ ಇಯರ್ ನೀವು ನೋಡಿದಾಗ 20% ಗ್ರೋ ಆಯಿತು. ಹಾಗೆ ಈ ಒಂದು ಅಪ್ಲಯನ್ಸಸ್ ಸೆಗ್ಮೆಂಟ್ ಅಲ್ಲೂ ಕೂಡ 27% ಗ್ರೋ ಆಗಿದೆ. ಇನ್ನು ವ್ಯಾಲ್ಯೂ ಆಡೆಡ್ ಸ್ಟೀಲ್ ನೀವು ನೋಡಿದಾಗ ಪ್ರಾಡಕ್ಟ್ಸ್ ಒಂದು ಹೈ ಮಾರ್ಜಿನ್ ಸೆಗ್ಮೆಂಟ್ ಆಗಿದೆ. ಇದು ಕಂಪನಿಯ ಪ್ರೊಡಕ್ಷನ್ ಮಿಕ್ಸ್ ನಲ್ಲಿ 64% ಕಾಂಟ್ರಿಬ್ಯೂಟ್ ಮಾಡುತ್ತೆ ಕೂಡ. ಅಂದ್ರೆ ಈ ಒಂದು ಕಂಪನಿ ತನ್ನ ಪ್ರಾಫಿಟಬಿಲಿಟಿಯನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಹೈಯರ್ ಮಾರ್ಜಿನ್ ಪ್ರಾಡಕ್ಟ್ಸ್ ಕಡೆಗೆ ಫೋಕಸ್ ಶಿಫ್ಟ್ ಮಾಡ್ತಿದೆ ಅಂತ. ಈ ಶಿಫ್ಟ್ ಜೊತೆಗೆ ನಾವು ನೋಡಿದಾಗ ಕಂಪನಿ ಪಾಸ್ಕೋದ ಒಂದು ಟೆಕ್ನಾಲಜಿಕಲ್ ಸ್ಟ್ರೆಂತ್ ನೊಂದಿಗೆ ಅಲೈನ್ ಕೂಡ ಆಗ್ಬೋದು. ಈಗ ಪಾಸ್ಕೋದ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಕಂಪನಿ ಇಂಡಿಯನ್ ಸ್ಟೀಲ್ ಮಾರ್ಕೆಟ್ಗೆ ಎಂಟರ್ ಆಗೋದಕ್ಕೆ 2 ಬಾರಿ ಸತತವಾಗಿ ಪ್ರಯತ್ನ ಕೊಟ್ಟಿದೆ. ನೋಡಿ, ಕಂಪನಿಯ ಒಂದು ಕರೆಂಟ್ ಜಾಯಿಂಟ್ ವೆಂಚರ್ ಅನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಈಗ ಪಾಸ್ಕೋದ ಮೊದಲು 2 ಅಟೆಂಪ್ಟ್ಸ್ ಅಂದ್ರೆ ಹಿಂದೆ ಅವರು ಯಾವ ರೀತಿ ಅಟೆಂಪ್ಟ್ಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. 2005 ಅಲ್ಲಿ ನೀವು ನೋಡಿದಾಗ ಪಾಸ್ಕೋದ ಇಂಡಿಯನ್ ಸ್ಟೀಲ್ ಮಾರ್ಕೆಟ್ಗೆ ಮೊದಲ ಬಾರಿಗೆ ಎಂಟರ್ ಆಗೋದಕ್ಕೆ ಟ್ರೈ ಮಾಡ್ತು. ಇನ್ನು ಕಂಪನಿ ಒಡಿಸ್ಸಾದ ಈ ಒಂದು ಜಗತ್ ಸಿಂಗ್ಪುರ್ ಅಂತ ಏನಿದೆ ಇದರ ಡಿಸ್ಟ್ರಿಕ್ಟ್ ನಲ್ಲಿ ಒಂದು $12 ಬಿಲಿಯನ್ ನ ಅಂದ್ರೆ ಈ ಒಂದು ಟನ್ ಫೆಸಿಲಿಟಿ ಏನಿರುತ್ತೆ ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿತ್ತು ಕೂಡ. ಕಂಪನಿಯ ಪ್ಲಾನ್ಸ್ ಅಲ್ಲಿ ನೀವು ನೋಡಿದಾಗ ಕ್ಯಾಪ್ಟಿವ್ ಐರನ್ ಓರ್ ಮೈನ್ಸ್ ಅಂದ್ರೆ ಡೆಡಿಕೇಟೆಡ್ ಪೋರ್ಟ್ ಹಾಗೆ ಒಂದು 82 ಕಿಲೋಮೀಟರ್ಸ್ ನ ಒಂದು ರೈಲ್ವೆ ಕನೆಕ್ಟಿವಿಟಿ ಇತ್ತು. ಈ ಪ್ರಾಜೆಕ್ಟ್ ಆ ಕಾಲಕ್ಕೆ ಇಂಡಿಯಾದ ಅತಿ ದೊಡ್ಡ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಗಳಲ್ಲಿ ಒಂದಾಗಿತ್ತು. ಹಾಗಾದ್ರೆ ಪಾಸ್ಕೋದ 2005ರ ಇಂಡಿಯನ್ ಎಕ್ಸ್ಪಾನ್ಷನ್ ಏನಿದೆ ಅಲ್ವಾ, ಈ ಒಂದು ಪ್ಲಾನ್ ಯಾಕೆ ಫೇಲ್ ಆಯ್ತು ನೋಡಿ. ರೆಗ್ಯುಲೇಟರಿ ಕಾಂಪ್ಲೆಕ್ಸಿಟೀಸ್
ಅಂತ ಹೇಳ್ಬೋದು. ಈ ಒಂದು ಜಗತ್ ಸಿಂಗ್ಪುರ್ನ ನಾವು ನೋಡಿದಾಗ ಕಮ್ಯುನಿಟಿ ಏನಿದೆ ತಮ್ಮ ಒಂದು ರೀಜನ್ ನ ಈ ಒಂದು ಫಾರೆಸ್ಟ್ ಲ್ಯಾಂಡ್ಸ್ ಗಳಿದೆ ಗೊತ್ತಾ, ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ರು. ಅಂದ್ರೆ ಈ ಒಂದು ಕಾಡು ಪ್ರದೇಶಗಳೇನಿರುತ್ತೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿತ್ತು ಅಂತ. ಇಷ್ಟು ದೊಡ್ಡ ಫಾರಿನ್ ಕಂಪನಿ ಪಾಸ್ಕೋನ ನಾವು ನೋಡಿದಾಗ ಇದು ಎಸ್ಟಾಬ್ಲಿಷ್ ಆಗೋದ್ರಿಂದ ಈ ಫಾರೆಸ್ಟ್ ಲ್ಯಾಂಡ್ ಗೆ ಹಾನಿಯಾಗಬಹುದಾಗಿತ್ತು. ಈ ಒಂದು ಕಾಡನ್ನ ರಕ್ಷಿಸಬೇಕು ಅಂತಾನೆ ಪಾಸ್ಕೋ ಪ್ರತಿರೋಧ ಸಂಗ್ರಾಮ್ ಸಮಿತಿ ಕೂಡ ರಚನೆ ಆಯಿತು. ಇದು ಪಾಸ್ಕೋದ ಎಕ್ಸ್ಪ್ಯಾನ್ಷನ್ ಅನ್ನ ಆಪೋಸ್ ಮಾಡಿದ್ರು ಕೂಡ, ಅಂದ್ರೆ ಇಲ್ಲಿ ಫೇಲ್ ಆಗೋದಕ್ಕೆ ಮೊದಲ ಕಾರಣ ಅಂತ ಹೇಳ್ಬೋದು. 2015 ಇನ್ನೂ ಕೂಡ ಚಾಲೆಂಜಸ್ ಬಂತು. ರೆಗ್ಯುಲೇಟರಿ ಚೇಂಜಸ್ ನ ಕಾರಣದಿಂದ ಫ್ರೀ ಮೈನಿಂಗ್ ಲೀಸಸ್ ಬಂದಾಗಿತ್ತು. ಹಾಗೇನೆ ನಾವು ನೋಡಿದಾಗ ಪಾಸ್ಕೋಗೆ ಐರನ್ ಓರ್ ಬ್ಲಾಕ್ಸ್ ಗೋಸ್ಕರನೇ ಬಿಡ್ಸ್ ಏನಿತ್ತು ಸಬ್ಮಿಟ್ ಮಾಡಬೇಕಾಯ್ತು. ಇದರಿಂದ ಕಂಪನಿಯ ಕಾಸ್ಟ್ ತುಂಬಾ ಹೆಚ್ಚಾಗ್ತಿತ್ತು ಕೂಡ. ಈ ಚಾಲೆಂಜಸ್ ನ ಕಾರಣದಿಂದನೇ 2017 ಕಂಪನಿಯ ಸಿಇಒ ಕ್ವಾನ್ ಹೋ ಜೂನ್ ಪ್ರಾಜೆಕ್ಟ್ ಅನ್ನ ಏನ್ ಮಾಡಿದ್ರು, ಟೆಂಟೇಟಿವ್ಲಿ ಪೋಸ್ಟ್ಪೋನ್ ಮಾಡಿದ್ರು. ಅವ್ರು ಹೇಳಿರೋ ಪ್ರಕಾರ ನೋಡೋದಾದ್ರೆ ಇಂಡಿಯಾ ಬೆಟರ್ ಡೀಲ್ಸ್ ಆಫರ್ ಮಾಡೋವರೆಗೂ ಕೂಡ ಪ್ರಾಜೆಕ್ಟ್ಸ್ ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರೋದು. ಕಂಪನಿ 2013 ಕರ್ನಾಟಕದಲ್ಲೂ ಕೂಡ ಈ ಒಂದು ಬಿಸ್ನೆಸ್ ಏನಿದೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು. ಆದ್ರೆ ಈ ಎಕ್ಸ್ಪ್ಯಾನ್ಷನ್ ಗೆ ಇನ್ನೂ ಹೆಚ್ಚು ಪುಷ್ ಬ್ಯಾಕ್ ಫೇಸ್ ಮಾಡ್ಬೇಕಾಯ್ತು ಕೂಡ. ಪಾಸ್ಕೋ 2010 ನೀವು ನೋಡೋದಾದ್ರೆ ಈ ಎಕ್ಸ್ಪ್ಯಾನ್ಷನ್ ಸ್ಟಾರ್ಟ್ ಮಾಡಿತ್ತು. ಮತ್ತೆ 2013 ಹೊತ್ತಿಗೆ ಈ ಬಿಸ್ನೆಸ್ ಅನ್ನ ಬಂದ್ ಮಾಡ್ಬೇಕಾಯ್ತು ನೋಡಿ. ಅಂದ್ರೆ ಕೇವಲ 3 ವರ್ಷದಲ್ಲಿ ಇಲ್ಲಿ ಅವ್ರು ಏನೂ ಕೂಡ ಮಾಡಕ್ ಆಗ್ಲಿಲ್ಲ. ಈ ಎರಡು ಫೇಲ್ಯೂರ್ಸ್ ನ ನಂತರ ಬಂತು ನೋಡಿ ಪಾಸ್ಕೋದ ಮೋಸ್ಟ್ ಲೇಟೆಸ್ಟ್ ಅಟೆಂಪ್ಟ್ ಅಂತ ಹೇಳ್ಬೋದು. ಈ ಬಾರಿ ಕಂಪನಿ JSW ಸ್ಟೀಲ್ ನ ಜೊತೆ ಒಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದೆ. ಅಂದ್ರೆ ಕಂಪನಿ ಕೇವಲ ಒಬ್ರೇ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಿಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ, ಒಂದು ಲೋಕಲ್ ಎಕ್ಸ್ಪರ್ಟೈಸ್ ನ ಮೂಲಕ ಇಂಡಿಯಾದಲ್ಲಿ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಬಯಸ್ತಾ ಇದೆ. ಇನ್ನು ಫೈನಾನ್ಷಿಯಲ್ ಇಯರ್ 26 Q1 ನೀವು ನೋಡೋದಾದ್ರೆ JSW ಸ್ಟೀಲ್ ಒಡಿಸ್ಸಾದಲ್ಲಿ ಒಂದು ಲ್ಯಾಂಡ್ ಅನ್ನ ಪಾರ್ಸೆಲ್ ಆಗಿ ಪರ್ಚೇಸ್ ಮಾಡ್ಕೊಂಡಿತ್ತು. ಇನ್ನು ಕಂಪನಿಯ ಸಿಇಒ ಜಯಂತ್ ಆಚಾರ್ಯ ಹೇಳೋ ಪ್ರಕಾರ ಮಿಂಟ್ ನ ಅಂದ್ರೆ ಒಂದು ಇಂಟರ್ವ್ಯೂ ನಲ್ಲಿ ಇವ್ರು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿರೋದು. ಈ ಲ್ಯಾಂಡ್ ಪಾರ್ಸೆಲ್ ಮೇಲೆ ಯಾವುದೇ ಪ್ರಾಜೆಕ್ಟ್ ಫೈನಲೈಸ್ ಆಗಿರ್ಲಿಲ್ಲ ಅಂತ ಅವ್ರು ಹೇಳಿರೋದು. ಈ ಒಂದು ಲ್ಯಾಂಡ್ ಪಾರ್ಸೆಲ್ ಕಟ್ಯಾಕ್ ನೀವು ನೋಡೋದಾದ್ರೆ ಪ್ರದೀಪ್ ಪೋರ್ಟ್ ಮತ್ತೆ ಒಂದು ಮೈನಿಂಗ್ ಏರಿಯಾಸ್ ನ ಹತ್ರನೇ ಇದೆ ಅಂತ ಅವ್ರು ಹೇಳೋದು. ಇದೆಲ್ಲ ನಾವು ನೋಡ್ತಾ ಇದ್ರೆ ಬಹುಶಃ ಈಗ ಇಲ್ಲೇ ಪಾಸ್ಕೋ ಮತ್ತೆ JSW ಸ್ಟೀಲ್ ನ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಾಗತ್ತೆ ನೋಡಿ. ಜಾಯಿಂಟ್ ವೆಂಚರ್ ನ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ರೆ JSW ಸ್ಟೀಲ್ ಮತ್ತೆ ಪಾಸ್ಕೋಗೆ ಹೊಸ ಎಂಟಿಟಿಯಲ್ಲಿ 50% ಓನರ್ಶಿಪ್ ಬರತ್ತೆ. ಅಂದ್ರೆ 50-50 ಇವರಿಬ್ರು ಕೂಡ ಶೇರ್ ಮಾಡ್ಕೊಳ್ಬಹುದು. ಇದು ಪಾಸ್ಕೋಗೆ ಕಂಪನಿಯ ಒಂದು ಹಳೆ ಸೋಲೋ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಗಿಂತ ಹೆಚ್ಚು ಸೆಕ್ಯೂರ್ ಆಗತ್ತೆ ಅಂತ ಗೊತ್ತಾಗತ್ತೆ. ಇನ್ನು ಕಂಪನಿಗೆ ಇದಕ್ಕಿಂತ ದೊಡ್ಡ ವಿಷಯ ಬೇಕಾ, ಫೈನಲಿ ಇಂಡಿಯಾದಲ್ಲಿ ಅದರಲ್ಲೂ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಸಿಗ್ತಾ ಇದೆ. ಹಾಗೆ ಕಂಪನಿಗೆ ಈ ಒಂದು ಪ್ಲಾನ್ ನ ಪೂರ್ತಿ ನೀವು ನೋಡಿದಾಗ ಎಕ್ಸಿಕ್ಯೂಷನ್ ರಿಸ್ಕ್ ಅನ್ನ ಒಬ್ಬರೇ ಬೇರ್ ಮಾಡಬೇಕಾಗಿಲ್ಲ. ಇಬ್ರು ಕೂಡ ಇರೋದ್ರಿಂದ 50-50% ರಿಸ್ಕ್ ಬಂದ್ರು ಅಥವಾ ಲಾಭ ಬಂದ್ರು ಶೇರ್ ಮಾಡ್ಕೊಳ್ಬಹುದು. ಈ ಪಾರ್ಟ್ನರ್ಶಿಪ್ ಅಲ್ಲದೆ JSW ಸ್ಟೀಲ್ ತನ್ನದೇ ಆದ ಒಂದು ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಅನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಿದೆ. ಇನ್ನು ಕಂಪನಿಯ ನೀವು ಒಂದು ಡೋಲ್ವಿ ಫೇಸ್ 3 ಪ್ರಾಜೆಕ್ಟ್ಸ್ ನೋಡೋದಾದ್ರೆ 15 ಮಿಲಿಯನ್ ಟನ್ ಕೆಪಾಸಿಟಿಯನ್ನ ಆಡ್ ಮಾಡ್ಕೊಂಡಿದೆ. ಈ ಎಕ್ಸ್ಪ್ಯಾನ್ಷನ್ ಅಲ್ಲಿ 20,000 crores rupees ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಕಂಪನಿನೂ ಕೂಡ ವಿಜಯನಗರದಲ್ಲಿ JVML ಫೆಸಿಲಿಟಿನೂ ಕೂಡ ಪ್ರೊಡಕ್ಷನ್ ಆಗಿ ಇನ್ಕ್ರೀಸ್ ಮಾಡ್ತಿದೆ. ಇನ್ನು ಮ್ಯಾನೇಜ್ಮೆಂಟ್ ಅಡಿಯಿಂದ ನೀವು ನೋಡೋದಾದ್ರೆ ಈ ಫೆಸಿಲಿಟಿಯಿಂದನೇ 1,500 rupees ಪರ್ ಟನ್ ನ ಪ್ರಾಫಿಟಬಿಲಿಟಿ ಆಗಿ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ಕೊಳ್ತಿದ್ದಾರೆ. ಈ ಜಾಯಿಂಟ್ ವೆಂಚರ್ ನ ಫೋಕಸ್ ನೀವು ನೋಡಿದಾಗ ಸ್ಟೀಲ್ ಪ್ರಾಡಕ್ಟ್ಸ್ ನಿಂದ ಸ್ಪೆಷಲೈಸ್ಡ್ ಪ್ರಾಡಕ್ಟ್ಸ್ ವರೆಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಇನ್ನು JSW ಸ್ಟೀಲ್ ನ ಫೈನಾನ್ಷಿಯಲ್ ಇಯರ್ 26 Q1 ರಿಸಲ್ಟ್ಸ್ ನ ಪ್ರಕಾರ ನೀವು ನೋಡೋದಾದ್ರೆ ಆಟೋಮೋಟಿವ್ ಮತ್ತೆ ಅಪ್ಲಯನ್ಸ್ ಸೆಗ್ಮೆಂಟ್ ನಲ್ಲಿ ಡಿಮ್ಯಾಂಡ್ ಜಾಸ್ತಿನೇ ಬೆಳವಣಿಗೆ ಆಗ್ತಿದೆ. ಈ ಸೆಕ್ಟರ್ ಅಲ್ಲಿ ನೀವು ನೋಡೋದಾದ್ರೆ ಅಡ್ವಾನ್ಸ್ಡ್ ಸ್ಟೀಲ್ ಗ್ರೇಡ್ಸ್ ಏನಿದೆ ಅದರ ಅವಶ್ಯಕತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸದ್ಯಕ್ಕೆ ಇಂಡಿಯಾ ಈ ಒಂದು ಸ್ಟೀಲ್ ಗ್ರೇಡ್ಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಆದ್ರೆ ಪಾಸ್ಕೋದ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ನೀವು ನೋಡೋದಾದ್ರೆ ಇದರ ಮೂಲಕ JSW ಸ್ಟೀಲ್ ಈ ಒಂದು ಸ್ಟೀಲ್ ಗ್ರೇಡ್ ಅನ್ನ ಡೊಮೆಸ್ಟಿಕಲಿ ಅಂದ್ರೆ ದೇಶೀಯವಾಗಿ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ಕೊಳ್ಬಹುದು. ಪಾಸ್ಕೋದ ಟೆಕ್ನಾಲಜಿ ಮೂಲಕ ನಾವು ನೋಡೋದಾದ್ರೆ JSW ಸ್ಟೀಲ್ ಏನಿದೆ ಇದು ಮೋಟರ್ಸ್ ಮತ್ತೆ ಟ್ರಾನ್ಸ್ಫಾರ್ಮರ್ಸ್ ಗೋಸ್ಕರನೇ ಈ ಒಂದು ಎಲೆಕ್ಟ್ರಿಕ್ ಸ್ಟೀಲ್ ಹಾಗೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಗಾಗಿ ಒಂದು ಗ್ರೇನ್ ಸ್ಟೀಲ್ ಮತ್ತೆ ಆಟೋಮೋಟಿವ್ ಅಪ್ಲಯನ್ಸ್ ಗೋಸ್ಕರ ಹೈ ಸ್ಟ್ರೆಂತ್ ಸ್ಟೀಲ್ ನ ಪ್ರೊಡ್ಯೂಸ್ ಮಾಡಬಹುದು. ಇಲ್ಲಿ ಒಂದ್ಸತಿ ನೋಡಿ JSW ಸ್ಟೀಲ್ ನೀವು ನೋಡಿದಾಗ ವಿಜಯನಗರದಲ್ಲಿ ಈಗಾಗಲೇ ಒಂದು 5.5 lakh ಟನ್ ನ CRNO ಎಲೆಕ್ಟ್ರಿಕಲ್ ಸ್ಟೀಲ್ ಲೈನ್ ಏನಿದೆ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಿದೆ. ಇದರಿಂದ ಅವರು ಒಂದು ಮೋಟಾರ್ ಮತ್ತೆ ಜನರೇಟರ್ ಡಿಮ್ಯಾಂಡ್ ಸರ್ವಿಸ್ ಸಹ ಮಾಡಬಹುದು. ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮೂಲಕ ನೀವು ನೋಡೋದಾದ್ರೂ ಕೂಡ ಇಂಡಿಯನ್ ಸ್ಟೀಲ್ ಎಕೋಸಿಸ್ಟಮ್ ನ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಸದ್ಯಕ್ಕೆ ಇಂಡಿಯಾದಲ್ಲಿ ಪ್ರತಿ ವರ್ಷ ಸುಮಾರು 151 ಮಿಲಿಯನ್ ಟನ್ ಸ್ಟೀಲ್ ಪ್ರೊಡ್ಯೂಸ್ ಆಗತ್ತೆ. ಆದ್ರೂ ನಾವು ಸ್ಪೆಷಲೈಸ್ಡ್ ಗ್ರೇಡ್ ಸ್ಟೀಲ್ ಗೋಸ್ಕರ ಇಂಪೋರ್ಟ್ ಏನಿದೆ
ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಂದ್ರೆ ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದೀವಿ ಅಂತ. ಇನ್ನು JSW ಸ್ಟೀಲ್ ಮತ್ತೆ ಪಾಸ್ಕೋದ ಜಾಯಿಂಟ್ ವೆಂಚರ್ ನೀವು ನೋಡೋದಾದ್ರೂ ಕೂಡ ಈ ಒಂದು ಸ್ಪೆಷಲ್ ಗ್ರೇಡ್ ಸ್ಟೀಲ್ ನ ಡಿಮ್ಯಾಂಡ್ ಅನ್ನು ಕೂಡ ಇದು ಫುಲ್ಫಿಲ್ ಮಾಡಬಹುದು. ಈ ಡೀಲ್ ಇಂದ ಪಾಸ್ಕೋಗೂ ಕೂಡ ಒಂದು ದೊಡ್ಡ ಇಂಟ್ರೆಸ್ಟಿಂಗ್ ಅಡ್ವಾಂಟೇಜ್ ಸಿಗತ್ತೆ ನೋಡಿ. ಸೌತ್ ಕೊರಿಯಾದ ಸ್ಟೀಲ್ ಡಿಮ್ಯಾಂಡ್ 11.4% ಇಂದ ಗ್ರೋ ಆಗಿ 2025 ನಲ್ಲಿ 39.3 ಮಿಲಿಯನ್ ಟನ್ಸ್ಗೆ ತಲುಪಬಹುದು. ಅದೇ ಸೌತ್ ಕೊರಿಯನ್ ಸ್ಟೀಲ್ ನ ಎಕ್ಸ್ಪೋರ್ಟ್ಸ್ ಕೂಡ 11.6% ಹೆಚ್ಚಾಗಿ 21.4 ಮಿಲಿಯನ್ ಟನ್ಸ್ಗೆ ತಲುಪತ್ತೆ. ಆದ್ರೆ ಈ ಒಂದು ಪಾಸ್ಟ್ ಡಿಮ್ಯಾಂಡ್ ನೊಂದಿಗೆ ಕಂಪೇರ್ ಮಾಡಿದ್ರು ಕೂಡ ಸೌತ್ ಕೊರಿಯಾದ ಒಂದು ಡೊಮೆಸ್ಟಿಕ್ ಸ್ಟೀಲ್ ಡಿಮ್ಯಾಂಡ್ ವೀಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನು ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಮತ್ತೆ ಆಟೋಮೋಟಿವ್ ಸೆಕ್ಟರ್ಸ್ ನ ಲೋ ಡಿಮ್ಯಾಂಡ್ ನ ಕಾರಣದಿಂದಾನೇ ಈ ಒಂದು ದೇಶದ ಸ್ಟೀಲ್ ಕನ್ಸಂಪ್ಷನ್ ಕೂಡ ಸ್ಲೋ ಆಗ್ತಿದೆ. ಇದಕ್ಕೋಸ್ಕರನೇ ಸೌತ್ ಕೊರಿಯನ್ ಸ್ಟೀಲ್ ಮೇಕರ್ಸ್ ಫಾರಿನ್ ಮಾರ್ಕೆಟ್ ನ ಕಡೆ ಪೈವೋಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು, ಅಂದ್ರೆ ತಿರುಗ್ತಾ ಇದ್ದಾರೆ. ಈಗ ನೀವು ಒಂದ್ಸತಿ ಯೋಚನೆ ಮಾಡಿ, ಲೋಕಲ್ ಸ್ಟೀಲ್ ಡಿಮ್ಯಾಂಡ್ ಏನಿದೆ ಅದರ ವೀಕ್ನೆಸ್ ಅನ್ನ ನಾವು ಕೌಂಟರ್ ಮಾಡಬಹುದು. ಇನ್ನು ಎಕ್ಸ್ಪೋರ್ಟ್ ಹಾಗೆ ಡೈವರ್ಸಿಫಿಕೇಶನ್ ಈಗ ಸೌತ್ ಕೊರಿಯಾದ ಸ್ಟೀಲ್ ಇಂಡಸ್ಟ್ರಿಯ ಕೀ ಗ್ರೋತ್ ಡ್ರೈವರ್ ಆಗಿದೆ. ಸೊ ಪಾಸ್ಕೋ ಕೂಡ ಬಹುಶಃ ಡೊಮೆಸ್ಟಿಕ್ ಸ್ಟೀಲ್ ಡಿಮ್ಯಾಂಡ್ ವೀಕ್ನೆಸ್ ಒಂದಿಗೆ ಡೀಲ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಂಡಿಯನ್ ಮಾರ್ಕೆಟ್ಸ್ ನ ಎಂಟರ್ ಮಾಡಬೇಕು ಅಂತ ಬಯಸ್ತಾ ಇರೋದು. ಈಗ ನಾವು ಎರಡು ಕಂಪನೀಸ್ ನ ಒಂದು ಜಾಯಿಂಟ್ ವೆಂಚರ್ ಏನಿದೆ ಅದರ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ತಿದ್ದೀವಿ. ಮಿಂಟ್ ನ ಒಂದು ಆರ್ಟಿಕಲ್ ಪ್ರಕಾರ ಈ ಜಾಯಿಂಟ್ ವೆಂಚರ್ ನಲ್ಲಿ ಸುಮಾರು 70,000 to 80,000 crores rupees ನ ಇನ್ವೆಸ್ಟ್ಮೆಂಟ್ ಆಗತ್ತಂತೆ. ಅಂದ್ರೆ ಎರಡು ಕಂಪನೀಸ್ ಪರ್ ಮಿಲಿಯನ್ ಟನ್ ಆಫ್ ಕೆಪಾಸಿಟಿಯಲ್ಲಿ 11,300 crores rupees ನಿಂದ 13,000 crore rupees ತನಕ ಇನ್ವೆಸ್ಟ್ ಮಾಡತ್ತೆ ಅಂತ. ಈ ಅಮೌಂಟ್ ನ ನಾವು ನೋಡಿದ್ರೆ ಮಾಡರ್ನ್ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಸ್ಗೆ ಸ್ಟ್ಯಾಂಡರ್ಡ್ ಆಗತ್ತೆ. ಆದ್ರೆ ಇದು ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅಲ್ವಾ? ಯಾವ ರೀತಿ ಇನ್ವೆಸ್ಟ್ ಮಾಡ್ತಾರೆ, ಯಾವ ರೀತಿ ಇದನ್ನ ಸೆಕ್ಯೂರ್ ಮಾಡ್ತಾರೆ ಅನ್ನೋದನ್ನ ಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲೇ ನಾವು ನೋಡಬೇಕು. JSW ಸ್ಟೀಲ್ ನ ಕರೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ನೋಡೋಣ. ಕಂಪನಿಯ ಒಂದು ಅಬಿಲಿಟಿ ಮತ್ತೆ ಲಿಮಿಟೇಷನ್ ಎರಡನ್ನೂ ಕೂಡ ತೋರಿಸುತ್ತೆ. ಈಗ ನೋಡಿ, JSW ಸ್ಟೀಲ್ ನ ನೆಟ್ ಡೆಟ್ ನ ನೀವು ನೋಡಿದ್ರು ಅಂದ್ರೂ ಕೂಡ 79,850 crores rupeesಗೆ ಹೆಚ್ಚಾಗಿದೆ. ಈ ಒಂದು ರೈಸ್ ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಬಿಲ್ಡಪ್ ಮತ್ತೆ ಈ ಒಂದು ಆನ್ ಗೋಯಿಂಗ್ ಕೆಪೆಕ್ಸ್ ಏನಿರುತ್ತೆ ಅದರ ಪ್ರೋಗ್ರಾಮ್ಸ್ ನ ಕಾಂಟ್ರಿಬ್ಯೂಷನ್ ಇದೆ ಅಂತ ಗೊತ್ತಾಗುತ್ತೆ. ಹಾಗೆ ಕಂಪನಿಯ ಕರೆಂಟ್ ಡೆಟ್ ಟು ಈಕ್ವಿಟಿ ರೇಷಿಯೋ ನೀವು ನೋಡಿದಾಗ 3.2x ಜಾಸ್ತಿ ಆಗಿದೆ. ಹಾಗೇನೆ ನೆಟ್ ಡೆಟ್ ಟು ಈಕ್ವಿಟಿ ರೇಷಿಯೋ ಕೂಡ 0.95x ಕೂಡ ಆಗಿದೆ ಅಂತ ಗೊತ್ತಾಗುತ್ತೆ. ಪಾಸ್ಕೋದ ಜೊತೆ ಪಾರ್ಟ್ನರ್ಶಿಪ್ ಕಂಪನಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಕೊಡಬಹುದು. ಇನ್ನು ಪಾಸ್ಕೋದ ಜೊತೆ JSW ಸ್ಟೀಲ್ಗೆ ನೀವು ನೋಡಿದಾಗ ತನ್ನ ಎಕ್ಸ್ಪ್ಯಾನ್ಷನ್ಸ್ ಅನ್ನ ಒಬ್ಬರೇ ಫಂಡ್ ಮಾಡಲೇಬೇಕಾಗಿಲ್ಲ, ಎರಡೂ ಕಂಪನಿಗಳು ಕೂಡ ಶೇರ್ ಮಾಡ್ಕೊಳ್ಬಹುದು. ಇನ್ನು ಕಂಪನಿ ಒಂದು ದೊಡ್ಡ ಕ್ಯಾಪಿಟಲ್ ಪೂಲ್ ಅನ್ನ ಆಕ್ಸೆಸ್ ಮಾಡುತ್ತೆ, ತನ್ನ ಡೆಟ್ ಏನಿರುತ್ತೆ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬಹುದು. ಇದೆಲ್ಲದರ ಜೊತೆಗೆ JSW ಸ್ಟೀಲ್ಗೆ ಪಾಸ್ಕೋದ ಟೆಕ್ನಾಲಜಿ ಏನಿದೆ ಅದರ ಆಕ್ಸೆಸ್ ಕೂಡ ದೊಡ್ಡದಾಗಿ ಸಿಗತ್ತೆ. ಆದ್ರೆ ಈ ಜಾಯಿಂಟ್ ವೆಂಚರ್ ಕೆಲವು ಚಾಲೆಂಜಸ್ ಅನ್ನ ಕೂಡ ಫೇಸ್ ಮಾಡುತ್ತೆ. ಯಾಕೆಂದ್ರೆ ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ಅಲ್ವಾ? JSW ಸ್ಟೀಲ್ ನ ಒಂದು ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಸ್ಟೀಲ್ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿದೆ ಅಂತ. ಆದ್ರೆ ಕಡಿಮೆ ಇಂಪೋರ್ಟ್ಸ್ ನ ಕಾರಣದಿಂದಾನೇ ಕಂಪನಿಯ ಮಾರ್ಜಿನ್ಸ್ ಮೇಲೆ ಪ್ರೆಷರ್ ಬೀಳ್ಬೋದು. ಈಗ ಹಾಟ್ ರೋಲ್ಡ್ ಕಾಯಿಲ್ ನ ನೀವು ನೋಡಿದಾಗ ಅಥವಾ HRC ಸ್ಟೀಲ್ ನ ಪ್ರೈಸಸ್ ಕೂಡ ಜೂನ್ ಇಂದ ಕಡಿಮೆ ಆಗ್ತಾ ಇದೆ. ಇನ್ನು ಮಾನ್ಸೂನ್ ಕಾರಣದಿಂದ ನಾವು ನೋಡಿದ್ರು ಅಂದ್ರೂ ಕೂಡ ಸ್ಟೀಲ್ ಡಿಮ್ಯಾಂಡ್ ನಲ್ಲಿ ವೀಕ್ನೆಸ್ ಬರುತ್ತೆ. ಇಂಥ ಸಮಯದಲ್ಲಿ ಸರ್ಕಾರ ಸೇಫ್ ಗಾರ್ಡ್ ಡ್ಯೂಟಿ ಕಂಪನಿಗೆ ಕಡಿಮೆ ಇಂಪೋರ್ಟ್ಸ್ ಇಂದ ಪ್ರೊಟೆಕ್ಷನ್ ಕೊಡಬಹುದು. ಸದ್ಯಕ್ಕೆ ಈ ಒಂದು ಡ್ಯೂಟಿ ಒಂದು 200 days ನ ಪೈಲಟ್ ಫೇಸ್ ನಲ್ಲಿದೆ. ಈ ಒಂದು 200 days ನ ಪೀರಿಯಡ್ ನ ನಂತರ ಸೇಫ್ ಗಾರ್ಡ್ ಡ್ಯೂಟಿಯನ್ನ ರಿವ್ಯೂ ಮಾಡಲಾಗುತ್ತೆ ಕೂಡ. ಒಂದು ವೇಳೆ ಈ ಡ್ಯೂಟಿ ರಿಮೂವ್ ಆದ್ರೆ ಇಂಪೋರ್ಟ್ಸ್ ಗಳೇನಾಗುತ್ತೆ ತುಂಬಾ ಕಡಿಮೆ ಆಗೋಗುತ್ತೆ. ಮತ್ತೆ ಕಂಪನಿಗೂ ಕೂಡ ಲೋವರ್ ಪ್ರೈಸ್ ನೊಂದಿಗೆ ಕಾಂಪೀಟ್ ಮಾಡೋ ಅಂದ್ರೆ ಪೈಪೋಟಿ ಕೊಡೋ ಒಂದು ಚಾಲೆಂಜಸ್ ಕೂಡ ಫೇಸ್ ಮಾಡಲೇಬೇಕಾಗುತ್ತೆ. ಚಾಲೆಂಜಸ್ ಅಲ್ಲದೆ ಈ ಜಾಯಿಂಟ್ ವೆಂಚರ್ಗೆ ಕೆಲವು ಆಪರ್ಚುನಿಟೀಸ್ ಕೂಡ ಇದೆ. ಪಾಸ್ಕೋ 2024 ಅಲ್ಲಿ ನೀವು ನೋಡಿದಾಗ 33.2 ಮಿಲಿಯನ್ ಟನ್ ಕ್ರೂಡ್ ಸ್ಟೀಲ್ ಪ್ರೊಡ್ಯೂಸ್ ಮಾಡಿದೆ ಮತ್ತೆ $55 million ನ ರೆವಿನ್ಯೂ ಕೂಡ ಜನರೇಟ್ ಮಾಡಿದೆ. ಆದರೆ ಕಂಪನಿ ಡೊಮೆಸ್ಟಿಕ್ ಮಾರ್ಕೆಟ್ಸ್ ನಲ್ಲಿ ತುಂಬಾ ವೀಕ್ ಡಿಮ್ಯಾಂಡ್ ನೊಂದಿಗೆ ಡೀಲ್ ಮಾಡ್ತಿದೆ. ಈ ಜಾಯಿಂಟ್ ವೆಂಚರ್ ಮೂಲಕ ಈ ಒಂದು ಕಂಪನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ನಲ್ಲಿ ಡೈವರ್ಸಿಫೈ ಕೂಡ ಮಾಡ್ಕೊಳ್ಬಹುದು. ಇಂಡಿಯಾದ ಸ್ಟೀಲ್ ಪ್ರೊಡಕ್ಷನ್ ಕಳೆದ 2 ಡೆಕೆಡ್ಸ್ ನಲ್ಲಿ ತುಂಬಾ ಜಾಸ್ತಿ ಬೆಳವಣಿಗೆನ ಕೊಟ್ಟಿದೆ. 2005 ರ 38.1 ಮಿಲಿಯನ್ ಟನ್ಸ್ ಇಂದ 2025 ರ 151.1 ಮಿಲಿಯನ್ ಟನ್ಸ್ ವರೆಗೂ ಕೂಡ ನಮ್ಮ ಸ್ಟೀಲ್ ಪ್ರೊಡಕ್ಷನ್ ನಲ್ಲಿ ನಿಯರ್ಲಿ ಕೂಡ ನೋಡಿದಾಗ 4 ಟೈಮ್ ಜಾಸ್ತಿ ಗ್ರೋತ್ ಅನ್ನ ಕಂಡಿದೀವಿ ಅಂತ ಹೇಳ್ಬೋದು. ನಮ್ಮ ಸ್ಟೀಲ್ ಇಂಡಸ್ಟ್ರಿಯ ಮಾರ್ಕೆಟ್ ಕಂಪೋಸಿಷನ್ ಅಲ್ಲೂ ಕೂಡ ಚೇಂಜ್ ಬಂದಿದೆ. 27.79 ಮಿಲಿಯನ್ ಟನ್ಸ್ ನ ಆನ್ಯುವಲ್ ಪ್ರೊಡಕ್ಷನ್ ಒಂದಿಗೆ JSW ಸ್ಟೀಲ್ ಈಗ ಮಾರ್ಕೆಟ್ ನ ಲೀಡರ್ ಆಗಿದೆ ನೋಡಿ. ಇನ್ನು ಕಂಪನಿ ಸೇಲ್ ಅನ್ನ ತನ್ನ ರಿಪ್ಲೇಸ್ ಮಾಡಿಕೊಂಡು ಮಾರ್ಕೆಟ್ ಲೀಡರ್ಶಿಪ್ ಅಚೀವ್ ಮಾಡ್ಕೊಂಡಿದೆ. 21.68 ಮಿಲಿಯನ್
ಮಿಲಿಯನ್ ಟನ್ಸ್ನೊಂದಿಗೆ ಟಾಟಾ ಸ್ಟೀಲ್ ಥರ್ಡ್ ಪೊಸಿಷನ್ ಅಲ್ಲಿದೆ. ಇನ್ನು JSW ಸ್ಟೀಲ್ ನ ಮಾರ್ಕೆಟ್ ಲೀಡರ್ಶಿಪ್ ಅಕ್ವೈರ್ ಮಾಡೋದು ಕಂಪನಿಯನ್ನ ಇಂತಹ ಒಂದು ಫಾರಿನ್ ಪಾರ್ಟ್ನರ್ಶಿಪ್ಸ್ಗೆ ಒಂದು ಅಟ್ರಾಕ್ಟಿವ್ ಟಾರ್ಗೆಟ್ ಅನ್ನು ಕೂಡ ಕೊಡುತ್ತೆ. ಪಾಸ್ಕೋದ ಪಾರ್ಟ್ನರ್ಶಿಪ್ ಒಂದಿಗೆ ಕಂಪನಿ ಕೇವಲ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ನಿಂದ ಸ್ಪೆಷಲ್ ಗ್ರೇಡ್ ಸ್ಟೀಲ್ ಮತ್ತೆ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನೊಂದಿಗೆ ತನ್ನ ಮಾರ್ಜಿನ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬಹುದು. ಇಂಡಿಯನ್ ಗವರ್ಮೆಂಟ್ ನ ಒಂದು 2030 ರವಷ್ಟಿಗೆ ನಾವು ನೋಡಿದ್ರು ಕೂಡ 300 ಮಿಲಿಯನ್ ಟನ್ ಸ್ಟೀಲ್ ಪ್ರೊಡಕ್ಷನ್ ನ ಟಾರ್ಗೆಟ್ ಮಾಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. JVಗೆ ಅಂದ್ರೆ ಜಾಯಿಂಟ್ ವೆಂಚರ್ಗೆ ಒಂದು ಆಪರ್ಚುನಿಟಿ ಕೂಡ ಪ್ರೊವೈಡ್ ಮಾಡಬಹುದು. ಸರ್ಕಾರ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಕಂಪನೀಸ್ಗೆ ಬೆನಿಫಿಟ್ಸ್ ಮತ್ತೆ ಇನ್ಸೆಂಟಿವ್ಸ್ ಅನ್ನು ಕೂಡ ಕೊಡುತ್ತೆ. ಇದೆಲ್ಲದರಿಂದನೂ ಕೂಡ ಪಾಸ್ಕೋ JSW ಸ್ಟೀಲ್ ಅನ್ನ ಪಡೆಯೋದ್ರ ಜೊತೆಗೆ ತುಂಬಾ ಅಡ್ವಾಂಟೇಜ್ ಕೂಡ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. JSW ಸ್ಟೀಲ್ಗೂ ಕೂಡ ಪಾಸ್ಕೋ ಇಂದ ಬೆನಿಫಿಟ್ಸ್ ಇದೆ. ಹಾಗೆ ಪಾಸ್ಕೋ ಅಂತಹ ದೊಡ್ಡ ಫಾರಿನ್ ಕಂಪನಿಗೂ ಕೂಡ ನಮ್ಮ ಒಂದು ದೇಶೀಯ ಕಂಪನಿಯಿಂದ ಬೇಕಾದಷ್ಟು ಅಡ್ವಾಂಟೇಜಸ್ ಇದೆ. ನಿಮ್ಗೇನ್ ಅನ್ಸುತ್ತೆ, ಈ ಒಂದು ಜಾಯಿಂಟ್ ವೆಂಚರ್ ಮೂಲಕ ಪಾಸ್ಕೋ ಫೈನಲಿ ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಆಗಿ ಆಪರೇಟ್ ಮಾಡತ್ತಾ? ಈ ಒಂದು ಜಾಯಿಂಟ್ ವೆಂಚರ್ JSW ಸ್ಟೀಲ್ ಅನ್ನ ಅಂದ್ರೆ ತನ್ನ ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕೊಡತ್ತಾ? ನಿಮ್ಮ ವ್ಯೂಸ್ ಏನು, ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮ್ಗೆ ತಿಳಿಸಬಹುದು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ದ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ನಾನು ನಿಮ್ಮ ಹೋಸ್ಟ್ ಚಂದನ ಸೈನಿಂಗ್ ಆಫ್. ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.